ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಮೊದಲನೇ ಲಾಗ್ ಆಗಿರೋದ್ರಿಂದ ನಮ್ಮ ಬಾಸ್ ವಿಡಿಯೋಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗಾಗಲೇ ನೀವು ನೋಡಿದ್ದೀರಾ, ನಾವು ಗಣೇಶ ಗೋಡನಲ್ಲಿ ಇದ್ದೀವಿ. ನಮ್ಮೆಲ್ಲರಿಗೂ ಗೊತ್ತು ಗಣೇಶ ಹಬ್ಬಕ್ಕೆ ಇನ್ನು 1.5 ತಿಂಗಳಿದೆ ಅಂತ. ಮತ್ತೆ ಈ ಗೋಡನ್ ಲೊಕೇಟ್ ಆಗಿರೋದು ನಮ್ಮ ಕೆಂಗೇರಿ ಹತ್ತಿರೋ ಕುಂಬ್ಳಗೂಡಲ್ಲಿ. ಇಲ್ಲಿ ಪೇಪರ್ ಮತ್ತೆ ಮಣ್ಣಿನ ಗಣೇಶಗಳು ಸಿಗುತ್ತೆ. ಇವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಇನ್ನು ತಡ ಯಾಕೆ, ಬನ್ನಿ ನಮ್ಮ ಬಾಸ್ ಗಣೇಶನ್ ತಯಾರಿ ಹೆಂಗಿದೆ ಅಂತ ಗೋಡನ್ ಓನರ್ನ ಮಾತಾಡ್ಸ್ಕೊಂಡು ಬರೋಣ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ವಸಂತ, ನಮ್ಮ ಯಜಮಾನ್ರ ಹೆಸರು ಶಿವಶಂಕರ. ಸರಿ, ನೀವು ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ? ನಾವು 23 ವರ್ಷದಿಂದ ಮಾಡ್ತಾ ಇದ್ದೀವಿ. 23 ವರ್ಷದಿಂದ ಗಣೇಶ ಮಾಡ್ತಾ ಇದ್ದೀರಿ ಇದೇ ಜಾಗದಲ್ಲೇನಾ? ಇದೆ, ಈ ಜಾಗದಲ್ಲಿ 2-3 ವರ್ಷದಿಂದ ಮಾಡ್ತಾ ಇದ್ದೀವಿ. ಕೆಳಗಡೆ ಪೆಪ್ಸಿ ಡೌನಲ್ಲಿ 20 ವರ್ಷದಿಂದ ಮಾಡ್ತಾ ಇದ್ದೀವಿ. ಟೋಟಲ್ ಆಗಿ POP ಗಣೇಶಗಳೆಲ್ಲ ಬ್ಯಾನ್ ಮಾಡಿದ್ದಾರೆ. ಮಾಡಿದ್ದೀವಿ. ಇವಾಗ ಕೆಲವ್ರು ನೋಡ್ಕೊಂತಾರೆ, ವೈಟ್ ಚಾಲಕು ಪೌಡ್ರು ಇವೆಲ್ಲ ಹಾಕಿರ್ತೀರಲ್ಲ, ಅದಕ್ಕೆಲ್ಲ ಇದು POP ಗಣೇಶ, ಇದು ಮಣ್ಣಿಂದಲ್ಲ ಅಂತಾರೆ. ಏನು ಹೇಳ್ತೀರಾ? ನಮ್ದು ಪೇಪರು ಮಾಮೂಲಿ ಮಣ್ಣು ಅಷ್ಟೇ. ಸರಿ. ಮತ್ತೆ ಕಲ್ಕತ್ತಾ ಬರುತ್ತೆ, ಬೇರೆ ಕಡೆ ಮಾಡಿಸ್ತಾ ಇದ್ದೀವಿ. ಸರಿ. ಕಲ್ಕತ್ತಾ ಗಣೇಶ ಬರುತ್ತೆ. ಇದು ನಿಮ್ಮ ಲೊಕೇಶನ್ ಈಗ ಎಲ್ಲಿ ಬರುತ್ತೆ ಇದು ಗಣೇಶ ಗೂಡನು? ಕೆಂಗೇರಿ ಹತ್ರ ಕುಂಬ್ಳಗೂಡು ಅಂತ ಬರುತ್ತೆ. ಕುಂಬ್ಳಗೂಡಿಂದ ಮುಂದೆ ಪೆಪ್ಸಿ ಫ್ಯಾಕ್ಟ್ರಿ, ಒಳಗಡೆ ಬಂದರೆ ಹೊಸಪಾಳ್ಯ. ಸರಿ. ತೆಗೀರಿ ಅಣ್ಣ. ಇದು ಎಷ್ಟು ಅಡಿ ಇದೆ ಅಣ್ಣ? ನೋಡಿ ಗೈಸ್, ಆಲ್ರೆಡಿ ಎಲ್ಲ ರೆಡಿಯಾಗಿದೆ ಗಣೇಶ. ಇದು ಧೂಳಿಡಿಬಾರ್ದು ಅಂತ ಪೇಪರ್ಗಳು ಮುಚ್ಚಿದ್ದಾರೆ. 7 ಅಡಿ ಐತೆ ಗಣೇಶ. ಇದು 15,000 ಹೇಳ್ತಾ ಇದ್ದಾರೆ. ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ. ನೋಡ್ಬೋದು, ಇಲ್ಲೂ ಪೇಪರ್ ಗಣೇಶ ಹೋಲ್ಸೇಲು. ಇದು ಪೇಪರ್ ಗಣೇಶ ನೋಡಿ, ಸೌಂಡ್ ಕೇಳಿಸ್ಕೊಳ್ಳಿ. ನೋಡಿ, ನೀವೇ ಸೌಂಡ್ ಕೇಳಿಸ್ಕೊಳ್ಳಿ. ಫುಲ್ಲು ಸೌಂಡ್ ಇದೆ. ಪೇಪರ್ ಗಣೇಶ ನೋಡ್ಬೋದು, ಫುಲ್ಲು ಇನ್ನೂ ರೆಡಿಯಾಗಲಿದೆ. ಬನ್ನಿ ಗೈಸ್, ಇನ್ನೂ ಗಣೇಶಗಳು ನೋಡ. Oh.